ಹಿತರಕ್ಷಣಾ ಸಮಿತಿಯವರು ಮತ್ತು ಕಾಂಗ್ರೆಸ್ ಕಾರ್ಮಿಕ ಜಿಲ್ಲಾ ಉಪಾಧ್ಯಕ್ಷರು ವಿಜಯನಗರ. ವಿಷಯ: ಕಳಪೆ ಆಹಾರ ಸಾಮಗ್ರಿಗಳನ್ನು ಅಂಗನವಾಡಿ ಕೇಂದ್ರಗಳಿಗೆ ವಿತರಣೆ ಮಾಡುತ್ತಿರುವುದರ ಬಗ್ಗೆ. ಮಾನ್ಯ, ನಾವು ಅಂದರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ತಮ್ಮ ಇಲಾಖೆಯಿಂದ ಅಂಗನವಾಡಿಗಳಿಗೆ ಕಳಪೆಯ ಬೆಲ್ಲ ಮತ್ತು ಆಹಾರ ಸಾಮಗ್ರಿಗಳು ಗುಣಮಟ್ಟವಿಲ್ಲವೆಂದು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ದೂರು ನೀಡಿರುವುದರಿಂದ ತಾವುಗಳು ಗುಣಮಟ್ಟದ ಆಹಾರವನ್ನು ವಿತರಿಸಬೇಕೆಂದು ಈ ಮೂಲಕ ಶಿಫಾರಸು ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸದಿದ್ದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇವೆ ಇಂತಿ ತಮ್ಮ ವಿಶ್ವಾಸ. ಜಿಲ್ಲೆ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಬೆಲ್ಲ ವಿತರಣೆ ಮಾಡ್ತಿದ್ದಾರೆ. ಆ ಬೆಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳು ಕೂಡ ತಿನ್ನಕ್ಕೆ ಭಯ ಪಡ್ತಾ ಇದ್ದಾರೆ. ಮತ್ತೆ ಗರ್ಭಿಣಿ ಹೆಣ್ಮಕ್ಳಿಗೆ ಅವರು ಕೂಡ ಬೆಲ್ಲ ನೋಡಿ ಭಯ ಪಡ್ತಾ ಇದ್ದಾರೆ. ಬೆಲ್ಲ ಹೆಂಗೈತಪ್ಪ ಅಂದ್ರೆ ಒಂಥರ ಗೊಬ್ಬರ ಇದ್ದಂಗೆ ಐತೆ ಬೆಲ್ಲ. ದಯವಿಟ್ಟು ಮೊನ್ನೆ ಸಿಡಿಪೋ ಸರ್ ಅವರಿಗೆ ನಾವು ಮನೆ ಪತ್ರ ಆಲ್ರೆಡಿ ಕೊಟ್ಟಿದ್ದೀವಿ. ಅವರು ಕೂಡ ಈ ಬೆಲ್ಲವನ್ನು ಯಾವುದೇ ಕಾರಣಕ್ಕೂ ನಮ್ಮ ಕೂಡ್ಲಿಗಿ ತಾಲೂಕಾದ್ಯಂತ ಇದು ಸಪ್ಲೈ ಆಗ್ತದೆ, ಇದನ್ನ ತರಬೇಕಂತ ಹೇಳಿದ್ವಿ. ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬೆಲ್ಲವನ್ನು ನಮಗೆ ವಿತರಣೆ ಮಾಡಬೇಕು. ಮಕ್ಕಳಿಗೆ ಕೂಡ ಒಳ್ಳೆ ಪೋಷಕಾಂಶ ಆಹಾರ ಕೂಡ ವಿತರಣೆ ಮಾಡಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವರೇನೋ ನಮ್ಮ ಮನೆಗೆ ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ಸ್ಪಂದಿಸಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಅವ್ರಿಗೆ ಎಚ್ಚರಿಕೆ ಕೂಡ ಒಂದು ಮನವಿ ಪತ್ರವನ್ನು ನಾವು ಮೊನ್ನೆ ಸಿಡಿಪೋ ಸಾರಿ ಅವರಿಗೆ ನಾವು ತಲುಪಿಸಿದ್ವಿ. ದಯವಿಟ್ಟು ಮಕ್ಕಳಿಗೆ ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ಪದಾರ್ಥಗಳನ್ನು ವಿತರಣೆ ಮಾಡಬೇಕು. ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಸುಮಾರು ಅಂದರೆ ರಾಜೀವ್ನಗರ ಅಂಗನವಾಡಿ ಕೇಂದ್ರ ಮತ್ತು ಕ್ಯೂ ಅಂಗನವಾಡಿ ಕೇಂದ್ರ, ಸುಮಾರು ಒಂದು 10 ಅಂಗನವಾಡಿ ಶಾಲೆಗಳಲ್ಲಿ ನಾವು ಪರಿಶೀಲನೆ ಮಾಡಿ. ನನ್ನ ಹೆಸರು ಪಂಪಾಪತಿ ಅಂತ, ಕನ್ನಡ ಹಿತರಕ್ಷಣಾ ಸಮಿತಿ, ವಿಜಯನಗರ ಜಿಲ್ಲೆ, ಕೂಡ್ಲಿಗಿ ತಾಲೂಕು ಅಧ್ಯಕ್ಷ. ಲೋಪ ಕಂಡತಪ್ಪ ಅಂದ್ರೆ ಅದರೊಳಗಡೆ ಅದು ಗೊಬ್ಬರ ನೋಡಿದ್ರೆ ನೀವು ಏನಂದ್ರೆ ನಿಮಗೆ ಆಲ್ರೆಡಿ ನಾವು ಅದನ್ನ ತೋರಿಸಿದೀವಿ. ಇದೊಂಥರ ಗೊಬ್ಬರ ಇದ್ದಂಗೆ ಐತೆ ಬೆಲ್ಲ, ನಂಗೆಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ. ಅದು ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ನಾವು ನೋಡಿದೀವಿ ಆರ್ಗ್ಯಾನಿಕ್ ಬೆಲ್ಲ ಯಾವ ತರ ಬರುತ್ತಂತ. ದಯವಿಟ್ಟು ಅದೇನು ಸರ್ಕಾರ ಏನು ಸುಮ್ಮನೆ ಕೊಟ್ಟಿರೋದಿಲ್ಲ. ಅದು ನಮ್ಮ ತೆರಿಗೆ ರೊಕ್ಕದಿಂದನೇ ಒಳ್ಳೆ ಬೆಲ್ಲ ಅಂತಾನೆ ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ನಿಷ್ಕ್ರಮಗೊಳಿಸ್ಬೇಕು. ಬೆಲ್ಲನ ನಮಗೆ ಬೆಲ್ಲನೇ ಬೇಡ, ಯಾಕಂದ್ರೆ ಅದನ್ನ ತಿನ್ನಕ್ಕೆ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಅಂಗನವಾಡಿ ಸ್ಕೂಲಲ್ಲಿ ಕೂಡ ಎಲ್ಲ ಬೆಲ್ಲ ಕೂಡ ಹಂಗೆ ನೀರಾಗಿ ಹರಿದು ಬಿಡುತ್ತೆ. ಅದು ಅಂದ್ರೆ ನಾವು ಹೋಗಿರ್ತಕ್ಕಂಥ ಸಂದರ್ಭದಾಗ ಅಂಗನವಾಡಿ ಸ್ಕೂಲಲ್ಲಿ ನೀರಾಗಿ ಹರಿದು ಬಿಡುತ್ತೆ. ಮತ್ತೆ ಬೇಳೆ ಕೂಡ ಎಲ್ಲ ಹುಳ ಬಿದ್ದು ಹೋಗಿದ್ದಾವೆ. ಪ್ರತಿಯೊಂದು ಸಮಗ್ರಗಳು ಸರಿಯಾದ ರೀತಿಯಲ್ಲಿ ಅಂಗನವಾಡಿ ಸ್ಕೂಲಲ್ಲಿ. ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅಂತ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡಬೇಡ್ರಿ. ಮತ್ತೆ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಕೂಡ ವಿತರಣೆ ಮಾಡಬಾರ್ದು. ಯಾಕಂದ್ರೆ ಅದರಲ್ಲಿಂದ ತಿಂದ್ರು ಒಳಗೆ ಪಾಪಿಗೆ ಏನೋ ತೊಂದರೆ ಆದ್ರೆ ಯಾವ ಅಧಿಕಾರಿಗಳು ಬರಲ್ಲ. ನಾವು ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ಇದನ್ನ ದಯವಿಟ್ಟು ನೀವು ಪರಿಗಣನೆ ಮಾಡಿಕೊಂಡು ಈ ಬೆಲ್ಲವನ್ನು ನಿಷ್ಕಾಯಮಗೊಳಿಸಬೇಕು. ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬೆಲ್ಲನ ನಮಗೆ ವಿತರಣೆ ಮಾಡಬೇಕಾಗಿ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ. ಅಕಸ್ಮಾತ್ ಅವ್ರೇನ ವಿತರಣೆ ಮಾಡದಿದ್ದ ಕಾರಣಕ್ಕೆ ನಾವು ಮುಂದಿನ ದಿನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸ್ತೇವೆ. ನಿಮ್ಮ ಹೆಸರು? ಪಂಪಾಪತಿ ಅಂತ, ಹುಚ್ಚನಹಳ್ಳಿ ಪಂಪಾಪತಿ ಅಂತ, ಕನ್ನಡ ಹಿತರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರು.